ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಈಗಾಗಲೇ ರೇಣುಕಾ ಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ದರ್ಶನ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಹೋಗಿ ಅದಾದ ನಂತರ ಬೇಲ್ ಮೇಲೆ ಅಂದರೆ ಆರೋಗ್ಯದ ನೆಪವೊಡ್ಡಿ ಅಂದರೆ ಅವರಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳಿ ಅವ್ರಿಗೀಗ ಹೈಕೋರ್ಟ್ ಕೂಡ ಬೇಲ್ ಕೂಡ ಮಂಜೂರು ಮಾಡಿರುವಂಥದ್ದು. ಅಂದರೆ 6 ವಾರಗಳ ಕಾಲ ದರ್ಶನ್ ಅವ್ರಿಗೆ ಈಗ ಬೇಲ್ ಮಂಜೂರು ಮಾಡಿರುವಂತಹದ್ದು. ಆ ಒಂದು ಬೇಲ್ ಆಧಾರದ ಮೇಲೆ ದರ್ಶನ್ ಅವರು ಈಗಾಗಲೇ BGS ಆಸ್ಪತ್ರೆಯಲ್ಲಿ ಅವರು ಕಳೆದ 15 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಪ್ಪ ಅಂತಂದರೆ, ದರ್ಶನ್ ಅವರ ಸಿನಿಮಾಗಳು ಸಾಲು ಸಿನಿಮಾಗಳು ಅಂದರೆ ಹಳೆ ಸಿನಿಮಾಗಳು, ಶಾಸ್ತ್ರಿ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಈ ರೀತಿಯಾದಂತಹ ಸಿನಿಮಾಗಳು ಈಗಾಗಲೇ ರಿಲೀಸ್ ಕೂಡ ಆಗ್ತಿರುವಂತಹದ್ದು ಒಂದು ಕಡೆ. ಆದರೆ ಈಗಿನ ಅಪ್ಡೇಟ್ ಏನಪ್ಪ ಅಂತಂತಂದರೆ, ದರ್ಶನ್ ಅವರ ಒಂದು ಹೆಸರಿನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಓಪನ್ ಆಗ್ತಿರುವಂಥದ್ದು. ಎಸ್, ನಿಜಕ್ಕೂ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಶಾಕ್ ಕೂಡ ಆಗ್ಬೋದು. ಯಾಕೆಂತಂದರೆ ದರ್ಶನ್ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಬಂದಿರುವಂತಹ ವ್ಯಕ್ತಿ. ಯಾಕೆಂತಂದರೆ ಅವರು ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಂದರೆ ಕೇಕನ್ನು ಕಟ್ ಮಾಡಬೇಡಿ, ಹಾಲನ್ನು ಹಾಕಬೇಡಿ, ಸುಮ್ಮನೆ ವಿನಾಕಾರಣ ವೇಸ್ಟ್ ಮಾಡಬೇಡಿ, ಅಷ್ಟು ನೀವು ಏನು ಹಣವನ್ನು ವೆಚ್ಚವನ್ನು ಮಾಡ್ತಿರಲ್ಲ ಅದೇ ಹಣದಿಂದ ಬಡವರಿಗೆ ಅಂದರೆ ಏನೂ ಇಲ್ಲದಂತಹ ನಿರ್ಗತಿಕರಿಗೆ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿ ಅನ್ನೋ ಒಂದು ಮೆಸೇಜನ್ನು ಕೊಟ್ಟಂತಹ ವ್ಯಕ್ತಿ. ಸೊ ಅದೇ ರೀತಿ ಏನು ದರ್ಶನ್ ಅವರ ಹುಟ್ಟುಹಬ್ಬ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ದಿನಸಿ ಐಟಮ್ಗಳು ಕೂಡ ದರ್ಶನ್ ಅವರ ಮನೆ ಬಾಗಿಲಿಗೆ ಬರ್ತಾ ಇತ್ತು. ಆ ದಿನಸಿ ಐಟಮ್ಗಳನ್ನು ಏನು ಸಿದ್ಧಗಂಗಾ ಮಠ ಆಗಿರ್ಬೋದು, ಜೊತೆಗೆ ಸಾಕಷ್ಟು ಕಡುಬಡವರಿಗೂ ಕೂಡ ಅದನ್ನು ಕೊಟ್ಟು ಎಲ್ಲ ಒಂದು ಕಡೆ ಒಂದಷ್ಟು ಜನರಿಗೆ ಸಹಾಯವನ್ನು ಕೂಡ ಮಾಡಿರುವಂತಹ ಒಬ್ಬ ನಟ. ಸೊ ಆದರೆ ಇವತ್ತು ಏನಪ್ಪ ಅಂತಂದರೆ, ಇಂತಹ ನಟನ ಹೆಸರಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಓಪನ್ ಆಗ್ತಿರೋದು. ಅದು ಎಲ್ಲ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಮುಜುಗರ ಆಗುತ್ತೋ ಅಥವಾ ಖುಷಿ ಆಗುತ್ತೋ ಅಥವಾ ಬೇಜಾರಾಗುತ್ತೋ ಗೊತ್ತಿಲ್ಲ. ಆದರೆ ಈ ಒಂದು ಹೆಸರಿನಲ್ಲಿ ಈಗ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಓಪನ್ ಮಾಡೋದಕ್ಕೆ ಈಗ ಎಲ್ಲವೂ ಕೂಡ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿರುವಂಥದ್ದು. ನೀವು ನಂಬಲ್ಲ, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಯಾರು ಓಪನ್ ಮಾಡ್ತಿದ್ದಾರೆ ಗೊತ್ತಾ? ಎಸ್, ಅಲ್ಲೇ ಇಂಟ್ರೆಸ್ಟಿಂಗ್ ಇರೋದು. ಯಾಕೆಂತಂದರೆ ಈಗಾಗಲೇ ಭೂಗತ ಲೋಕವನ್ನು ಒಂದು ದಶಕದ ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಏನು ಜಯರಾಜ್ ಆಗಿರ್ಬೋದು, ಬಚ್ಚನ್ ಆಗಿರ್ಬೋದು, ಇವರೆಲ್ಲರ ಹೆಸರುಗಳು ಕೂಡ ನೀವು ಕೇಳಿರ್ಬೋದು. ಎಸ್, ಬಚ್ಚನ್ ಅವರ ಮಗ ರೋಷನ್ ಬಚ್ಚನ್ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಉದ್ಘಾಟನೆಯ ಒಂದು ಫೋಟೋವನ್ನು ತಮ್ಮ ಪೇಜಲ್ಲಿ ಈಗ ಹಾಕಿಕೊಂಡಿರುವಂಥದ್ದು. ಅಂದರೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟು ಎಲ್ಲಿ ಓಪನ್ ಆಗ್ತಾ ಇದೆ, ಯಾವ ಜಾಗದಲ್ಲಿ ಓಪನ್ ಆಗ್ತಾ ಇದೆ, ಅದ್ಯಾವುದು ಕೂಡ ಅಲ್ಲಿ ಅಪ್ಡೇಟ್ ಆಗಿಲ್ಲ. ಆದರೆ ದರ್ಶನ್ ಅವರ ಹೆಸರಿನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಈಗ ಓಪನ್ ಮಾಡೋದಕ್ಕೆ ಬಚ್ಚನ್ ಅವರ ಮಗ, ಅಂದರೆ ಒಂದು ಕಾಲದ ರೌಡಿ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ, ಅವರ ಮಗ ರೋಷನ್ ಈ ಒಂದು ಪೋಸ್ಟರನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಮಾಡಿರುವಂಥದ್ದು. ಈ ಒಂದು ಪೋಸ್ಟರ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಿರುವಂತಹದ್ದು. ಈ ಪೋಸ್ಟರ್ಗೆ ಪರ ವಿರೋಧ ಎರಡೂ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಕೆಲವರು ಈ ಒಂದು ಎಲ್ಲ ಒಂದು ಕಡೆ ದರ್ಶನ್ ಅವರ ಹೆಸರಿನಲ್ಲಿ ಒಂದಷ್ಟು ಹಣ ಮಾಡೋದಕ್ಕೆ ಅಥವಾ ಒಂದಷ್ಟು ಬಿಸ್ನೆಸ್ ಮಾಡೋದಕ್ಕೆ ಕೆಲವರು ಹೊರಟಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಏನು ಆ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರೆ, ಮತ್ತೊಂದಷ್ಟು ಇದು ಬೇಕಿತ್ತಾ ಅಂದರೆ ದರ್ಶನ್ ಅವರ ಹೆಸರಿನಲ್ಲಿ ಯಾಕೆ ಸುಮ್ಮನೆ ಅವರ ಹೆಸರನ್ನು ಈಗಾಗಲೇ ಸಾಕಷ್ಟು ಅವರು ಕೂಡ ಜರ್ಜರಿತರಾಗಿದ್ದಾರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ. ಜೊತೆಗೆ ಅವ್ರ ಮೇಲೆ ಒಂದಷ್ಟು ಆಗಾಗ ಸಾಕಷ್ಟು ಅಲಿಗೇಷನ್ಸ್ ಕೂಡ ಬರ್ತಾ ಇದ್ದಾವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವಶ್ಯಕತೆ ಇತ್ತಾ ಅನ್ನೋದು ಈಗಿರುವಂತಹ ಒಂದು ಪ್ರಶ್ನೆ. ಯಾಕೆಂತಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವತಃ ದರ್ಶನ್ ಅವರ ಕುಟುಂಬದಿಂದಾಗಲಿ ಅಥವಾ ಯಾರೇ ಆಗಲಿ ಅವ್ರು ಯಾರೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಅಂದರೆ ಎಲ್ಲ ಒಂದು ಕಡೆ ಡಿ ಬಾಸ್ ಅಂದರೆ ದರ್ಶನ್ ಅವರ ಹೆಸರನ್ನು ಸುಮ್ಮನೆ ಮಧ್ಯೆ ತಂದು ಎಲ್ಲ ಒಂದು ಕಡೆ ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಆ ಒಂದು ಹೆಸರನ್ನು ಹಾಳು ಮಾಡೋದಕ್ಕೆ ಏನಾದರೂ ಒಂದು ವರ್ಗ ಏನಾದರೂ ನಿಂತ್ಕೊಂಡಿದೆಯಾ ಅಥವಾ ಏನಾದರೂ
ಬಿಸ್ನೆಸ್ ಮಾಡಲೇಬೇಕು ಅಥವಾ ಈ ಒಂದು ಹೆಸರನ್ನು ಇಟ್ಕೊಂಡ್ರೆ ನಮಗೆ ಸಾಕಷ್ಟು ಬಿಸ್ನೆಸ್ ಆಗುತ್ತಪ್ಪ ಅಥವಾ ಒಂದು ವ್ಯವಹಾರ ಚೆನ್ನಾಗಿ ಕುದುರುತ್ತಪ್ಪ ಅನ್ನೋ ಒಂದು ಅರ್ಥದಲ್ಲಿ ಏನಾದರೂ ಈ ರೀತಿಯಾದಂಥ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಸ್ಟಾರ್ಟ್ ಮಾಡಿದ್ರು ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ಈ ರೀತಿಯಾದಂತಹ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ದರ್ಶನ್ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಂದ ನೊಂದು ಬೆಂದು ಈಗಾಗಲೇ ತುಂಬನೇ ಜರ್ಜರಿತರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ರೇಣುಕಾಸ್ವಾಮಿ ಅವರ ಒಂದೇ ಒಂದು ಕೊಲೆ ಪ್ರಕರಣ ಇದೆಯಲ್ಲೋ ಆ ಒಂದು ಕೊಲೆ ಪ್ರಕರಣ ಅವರ ಒಂದು ಇಡೀ ಕೆರಿಯರನ್ನೇ ಹಾಳು ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಕಳೆದ 4-5 ತಿಂಗಳಿಂದಲೂ ಕೂಡ ಇಡೀ ದರ್ಶನ್ ಅವರ ಕುಟುಂಬಕ್ಕೆ ಒಂದು ಕಪ್ಪು ಛಾಯೆ, ಇಡೀ ಕಪ್ಪು ಅಂದರೆ ಅವರ ಕುಟುಂಬಕ್ಕೆ ಒಂದು ಕಪ್ಪು ಛಾಯೆ, ಕಾರ್ಮೋಡ ಅಥವಾ ಮೋಡ ಕವಿದ ವಾತಾವರಣ ಅಂತ ಏನಂತ ಕರಿತೀವೋ ಆ ರೀತಿಯಾದಂಥ ಒಂದು ವಾತಾವರಣ ಅವರ ಕುಟುಂಬದಲ್ಲಿ ಈಗ ಇರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಕಾಟೇರ ಸಿನಿಮಾ ಸಾಕಷ್ಟು ಸಕ್ಸಸ್ನ ಕೂಡ ಕೊಡ್ತು. ಆ ಒಂದು ಸಿನಿಮಾದ ಸಕ್ಸಸ್ಸನ್ನು ಅವರು ಎಂಜಾಯ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅಥವಾ ನೆಕ್ಸ್ಟ್ ಪ್ರಾಜೆಕ್ಟ್ ಡೆವಿಲ್ ಆ ಒಂದು ಸಿನಿಮಾದ ಬಗ್ಗೆ ಒಂದಷ್ಟು ಪ್ರಮೋಷನ್ ಅಥವಾ ಎಲ್ಲವೂ ಕೂಡ ಸರಿ ಹೋಗಿದ್ರೆ, ಎಲ್ಲವೂ ಕೂಡ ಅಂದುಕೊಂಡಿದ್ರೆ ಡೆವಿಲ್ ಸಿನಿಮಾ ಇನ್ನೇನು ಇದೇ ತಿಂಗಳು ಅಥವಾ ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗಬೇಕಾಯಿತು. ಆದರೆ ಎಲ್ಲೋ ಒಂದು ಕಡೆ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಇದೆಯಲ್ಲ, ಆ ಒಂದು ಹತ್ಯೆ ಪ್ರಕರಣ ಇಡೀ ದರ್ಶನ್ ಕೆರಿಯರನ್ನೇ ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಸ್ಲೋ ಮಾಡ್ತು ಅಂತ ಹೇಳ್ಬೋದು. ಯಾಕೆಂತಂದರೆ ಅವರಿದ್ದಂಥ ಒಂದು ಸ್ಪೀಡ್ ಏನಿತ್ತೋ ಆ ಒಂದು ಸ್ಪೀಡನ್ನು ಈಗ ಕಂಪ್ಲೀಟಾಗಿ ಸ್ಲೋ ಮಾಡಿರುವಂಥದ್ದು. ಸೊ ಹಾಗಾಗಿ ಈಗ ಈ ರೀತಿಯಾದಂಥ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಿರುವಂಥದ್ದು. ಯಾಕೆಂತಂದರೆ ಡಿ ಬಾಸ್ ಹೆಸರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೂಡ ಸದ್ದನ್ನು ಕೂಡ ಮಾಡ್ತಿರುವಂಥದ್ದು. ಯಾಕೆಂತಂದರೆ ಇನ್ನು ಇಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ವಿಜಯಲಕ್ಷ್ಮಿ ಅವರು ಸಾಕಷ್ಟು ಅಂದರೆ ಒಂಥರ ದರ್ಶನ್ ಅವರಿಗೆ ಎಲ್ಲ ಒಂದು ಕಡೆ ದರ್ಶನ್ ಅವರು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಮಾಡಿಕೊಂಡ್ರೂ ಕೂಡ ಅಥವಾ ಏನೇ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡಿಕೊಂಡ್ರೂ ಕೂಡ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಪರವಾಗಿ ಅವರಿಗೆ ಒಳ್ಳೆಯದನ್ನು ಬಯಸುವಂತಹ ಹೆಣ್ಣುಮಗಳು. ಸೊ ಹಾಗಾಗಿ ಅಂತಹ ಹೆಣ್ಣುಮಗಳು ಇಂತಹ ಒಂದು ಅಂದರೆ ಅವರ ಹೆಸರಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆಗ್ತಿದೆ ಅಂತಂತಂದರೆ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊತಾರಾ? ಸೊ ಅದು ಕೂಡ ಬಹಳ ಕುತೂಹಲ ಅಂತ ಹೇಳ್ಬೋದು. ಯಾಕೆಂತಂದರೆ ಎಲ್ಲ ಒಂದು ಕಡೆ ಇಂತಹ ವಿಚಾರಗಳಿಂದ ಅವರು ಬಹಳ ದೂರ ಅಂತ ಹೇಳ್ಬೋದು. ಸೊ ಈಗ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಆದಾಗಲಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ಇನ್ಸಿಡೆಂಟ್ ಆಯಿತೋ ಅವರೆಲ್ಲೂ ಕೂಡ ಒಂದು ಮಾಧ್ಯಮಗಳಿಗೆ ಒಂದು ರಿಯಾಕ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಇಷ್ಟೇ ಅಲ್ಲ, ಈ ಹಿಂದೆ ಕೂಡ ಅವರ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಮಾಧ್ಯಮಗಳಿಗೆ ಬಂದು ನನ್ನ ಗಂಡ ಹಿಂಗೆ ಹೊಡೆದ, ನನ್ನ ಗಂಡ ಹಿಂಗೆ ಮಾಡ್ದ, ಆ ರೀತಿ ಮಾಡ್ದ, ಈ ರೀತಿ ಮಾಡ್ದ ಅಂತ ಆ ಥರ ಎಲ್ಲೂ ಕೂಡ ಆ ಥರದ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಂತಹ ಹೆಣ್ಮಗಳಲ್ಲ. ಸೊ ಅಂತಹ ಒಂದು ಸುಸಂಸ್ಕೃತವಾದಂತಹ ಒಂದು ಹೆಣ್ಣುಮಗಳು. ಸೊ ಅಂತಹ ಆ ರೀತಿಯಾದಂತಹ ಹೆಣ್ಣುಮಗಳು ಈ ಅಂದರೆ ದರ್ಶನ್ ಅವರ ಹೆಸರಿನಲ್ಲಿ ಈ ರೀತಿಯಾದಂಥ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಓಪನ್ ಮಾಡ್ತಿದ್ದಾರೆ ಅಥವಾ ಅವ್ರ ಹೆಸರಿಗೆ ಎಲ್ಲ ಒಂದು ಕಡೆ ಕಳಂಕ ತರುವಂಥ ಒಂದು ಕೆಲಸ ಆಗ್ತಿದೆಯೋ ಅಥವಾ ಏನಾದರೂ ಅಂದರೆ ಬೇಕು ಅಂತಲೇ ಈ ರೀತಿಯಾದಂತಹ ಒಂದು ಬಿಸ್ನೆಸ್ಗೆ ಕೈ ಹಾಕಿದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಇಂತಹ ವಿಚಾರಗಳ ಬಗ್ಗೆ ಬಹಳ ಅವರು ಎಚ್ಚರಿಕೆ ಇರಬೇಕಾಗತ್ತೆ. ಯಾಕೆಂತಂದರೆ ದರ್ಶನ್ ಅಂದರೆ ಬಿಸ್ನೆಸ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ಬಿಸ್ನೆಸ್ ಮಾಡೋದು ಅದು ಪಾರ್ಟ್ ಆಫ್ ವರ್ಕ್. ಯಾಕೆಂತಂದರೆ ಬಿಸ್ನೆಸ್ ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವರ ಹೆಸರನ್ನು ಇಟ್ಕೊಂಡು ಈ ರೀತಿಯಾಗಿ ಬಿಸ್ನೆಸ್ ಮಾಡೋದಿದೆಯಲ್ಲ ಅದು ಎಲ್ಲ ಒಂದು ಕಡೆ ಒಂದಷ್ಟು ಪ್ಲಸ್ಸು ಕೂಡ ಆಗುತ್ತೆ, ಒಂದಷ್ಟು ಮೈನಸ್ಸು ಕೂಡ ಆಗುತ್ತೆ. ಯಾಕೆಂತಂದರೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಮೈನಸ್ಸೇ. ಯಾಕೆಂತಂದರೆ ಇಲ್ಲಿವರೆಗೂ ಅವ್ರಿಗೆ ಯಾವ ರೀತಿಯಾದಂಥ ಒಂದು ವಾತಾವರಣ, ಅವರು ಯಾವ ರೀತಿಯಾದಂಥ ಒಂದು ಅಂದರೆ ಯಾವ ರೀತಿಯಾದಂಥ ಒಂದು ಸಮಸ್ಯೆನ ಎದುರಿಸ್ತಿದ್ರೋ ಅದಕ್ಕೆ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಏನಾದರೂ ನಡೆದ್ರೆ ಖಂಡಿತವಾಗ್ಲೂ ಅವರಿಗೆ ಮೈನಸ್ಸೇ ಆಗುತ್ತೆ, ಪ್ಲಸ್ ಅಂತೂ ಆಗಲ್ಲ. ಸೊ ಹಾಗಾಗಿ ಅದಾಗದಂಗೆ ಅವರ ಕುಟುಂಬ ಆಗಲಿ, ದರ್ಶನ್ ಆಗಲಿ ಅಥವಾ ವಿಜಯಲಕ್ಷ್ಮಿ ಮೇಡಮ್ ಆಗಲಿ ಅವರೆಲ್ಲರೂ ಕೂಡ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಸೊ ಯಾಕೆಂತಂದರೆ ಅವರ ಹೆಸರಲ್ಲಿ ಎಲ್ಲ ಒಂದು ಕಡೆ ಒಂದಷ್ಟು ಹಣ ಮಾಡೋದಕ್ಕೆ ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಅವರ ಹೆಸರಿಗೆ ಏನು ಡ್ಯಾಮೇಜ್ ಆಗಿದೆಯೋ ಮತ್ತಷ್ಟು ಡ್ಯಾಮೇಜ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ವಿಚಾರವಾಗಿತ್ತು. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.